ಶ್ರೀ ಗುರುಭ್ಯೋ ನಮಃ. ಗ್ರಾಚಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ ತಿಂಗಳಲ್ಲಿ ಗ್ರಹಗಳ ಸಂಚಾರ ಹೇಗಿದೆ, ಗ್ರಹಗಳ ಆ ಸ್ಥಿತಿಗತಿಯಿಂದಾಗಿ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತವೆ ಅಂತ ನೋಡೋಣ ಬನ್ನಿ. ಕನ್ಯಾ ರಾಶಿಯವರಿಗೆ 9ರಲ್ಲಿ ವಕ್ರಿ ಗುರು, 11ರಲ್ಲಿ ವಕ್ರಿ ಕುಜ, ರಾಶಿಯಲ್ಲಿಯೇ ಕೇತು ಗ್ರಹರ ಸಂಚಾರ ಇದೆ. 3ರಲ್ಲಿ ಬುಧಾದಿತ್ಯರು ಇದ್ದು 4ರಲ್ಲಿರ್ತಕ್ಕಂಥ ಶುಕ್ರರು 2ನೇ ತಾರೀಕಿನಿಂದ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. 6ರಲ್ಲಿ ಶನಿ ಭಗವಾನರು, 7ರಲ್ಲಿ ರಾಹು ಮಹಾರಾಜರಿದ್ದಾರೆ. 16ನೇ ತಾರೀಕಿನಿಂದ ಸೂರ್ಯಗ್ರಹರು ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಗ್ರಹಗತಿ ಹೀಗಿರುವಾಗ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಲಾಭದಾಯಕವಾಗಿದೆಯಾದರೂ ಸ್ವಲ್ಪ ಸಂಕಷ್ಟಗಳನ್ನು ಕೂಡ ಎದುರಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಈಗಾಗಲೇ ಇದರ ಅನುಭವ ಕೆಲವರಿಗೆ ಆಗಿರುತ್ತೆ. ಉದ್ಯೋಗಿಗಳಿಗೆ ಸ್ಥಾನಮಾನ ಪ್ರಾಪ್ತಿ ಇದೆ. ಇನ್ನು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರೋರಿಗೆ ಅಂದರೆ ಸಂಘಟನೆಗಳು ಅಥವಾ ಸಾಮಾಜಿಕ ಕಾರ್ಯಗಳ ಮುಖಂಡತ್ವವನ್ನು ವಹಿಸಿಕೊಂಡಿರೋರು ಅತ್ಯಂತ ಸಮರ್ಥವಾಗಿ ನೀವು ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಜನರ ಮೆಚ್ಚುಗೆಯನ್ನು ಗಳಿಸ್ತೀರಿ. ಇನ್ನು ಒಂದು ಸ್ವಂತ ಸೂರು ಮಾಡಿಕೊಳ್ಬೇಕು ಅನ್ನೋ ನಿಮ್ಮ ಕನಸು ನನಸಾಗ್ತಕ್ಕಂತಹ ಕಾಲ ಹತ್ತಿರ ಆಗ್ತಾ ಇದೆ. ಸ್ತ್ರೀಯರಿಗೆ ತವರಿನಿಂದ ಅಥವಾ ನಿಮ್ಮ ಹಿರಿಯರಿಂದ ಉಡುಗೊರೆಗಳು ಲಭ್ಯವಾಗುತ್ತೆ. ಇನ್ನು ಮಿತ್ರರಿಂದ ಕೂಡ ನಿಮಗೆ ಸಾಕಷ್ಟು ಸಹಾಯ ಸಿಗುತ್ತಾದ್ರೂ ಶತ್ರು ಭಯ, ರಾಜಭಯ ಇದೆ. ಅಂದರೆ ಪೊಲೀಸರು ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳಿಂದ ನಿಮಗೆ ಭಯ ಕಾಡಲಿದೆ. ಇನ್ನು ಆರೋಗ್ಯದ ಸಂಬಂಧವಾಗಿ ನೋಡೋದಾದರೆ ಉರಿ ಮೂತ್ರ, ಗರ್ಭಾಶಯದ ಸೋಂಕು, ಕಣ್ಣಿನ ಸಮಸ್ಯೆಗಳು, ಮಾನಸಿಕವಾದ ಕೆಲವು ನೋವು ನಿಮಗೆ ಎದುರಾಗುತ್ತವೆ. ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಹಾಗೆಯೇ ಸಂಕಷ್ಟಗಳಿಂದ ಪಾರಾಗೋದಕ್ಕೆ ಧ್ಯಾನ ಹಾಗೂ ತ್ರಾಟಕವನ್ನು ಮಾಡಿಕೊಳ್ಳಿ. ಶುಭವಾಗಲಿ.